ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸೂರ್ಯ ಅಪ್ಪನ ಮಾತಿಗೆ ಕಾಯ್ತಿರ್ತಾರೆ, ಅಪ್ಪ ಯಾವಾಗ ಬರ್ತಾರೆ ಅಂತ. ಅಯ್ಯೋ ಮೀನಾ ಅವರೇ, ನಿಮ್ಮ ತಮ್ಮನ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ, ಇವ್ರು ಹೇಳಿದಾಗೆ ಗೊತ್ತಾಯಿತು ಅಂತಂದರು. ಏನೋ ಒಟ್ಟಿನಲ್ಲಿ ಇವ್ರು ಮಾಡಿರೋ ತಪ್ಪಿನಿಂದ ಮಂಜ ತಪ್ಪು ಮಾಡ್ದ ಸೂರ್ಯನ ತಮ್ಮ ಹಾಗೂ ಮಾತಾಡ್ತಿರ್ತಾರೆ. ಈ ಕಡೆ ಸೂರ್ಯ ಒಟ್ಟಿನಲ್ಲಿ ಅಪ್ಪ ಬರಬೇಕಲ್ಲ, ಈ ಮನೆದೇವರು ಬಂದ್ಬಿಟ್ಟು ಏನು ಹೇಳ್ತಾರೆ ಅದೇ ತಾನೇ ಫೈನಲ್ ಆಗೋದು, ಮಂಜನ ಭವಿಷ್ಯ ಅದ್ರ ಮೇಲೆ ನಿಂತಿರೋದು ತಾನೇ ಅಂತ ಹೇಳ್ತಾರೆ. ಅಪ್ಪ ಏನಾಯ್ತಪ್ಪ, ಶಾಂತಿ ಒಪ್ಕೊಂಡ್ಬಿಟ್ಲಾ, ಸಕ್ಕರೆ ಒಪ್ಕೊಂಡ್ಬಿಟ್ಲಾ, ಕೇಸ್ ವಾಪಸ್ ತಗೋತಾರಂತ? ಹ್ಞೂ ಕಣು ಅಂದ್ಬಿಡ್ತಾರೆ. ಆಗ ಎಲ್ಲರ ಮುಖದಲ್ಲಿ ನಗು, ಎಲ್ಲರ ಕಣ್ಣಲ್ಲೂ ಸಂತೋಷ ಕಾಣುತ್ತೆ. ಅಪ್ಪ ಥ್ಯಾಂಕ್ ಯು ಅಪ್ಪ, ಮಾವ, ನಾನು ಇವರು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಮೀನಾ ಕೂಡ ಕೈ ಮುಗಿದು ಬೇಡ್ಕೊತಾಳೆ. ಈ ಕಡೆ ಆದರೆ ಒಂದು ಷರತ್ತು ಬಂದು ಒಪ್ಪಿಗೆ ಕೊಟ್ಟಿದ್ದಾಳ್ಕಣು ಅಂತ ಹೇಳ್ತಾರೆ. ಏನಪ್ಪ ಅದು ಷರತ್ತು ಅಂತ ಸೂರ್ಯ ಕೇಳ್ತಾರೆ. ಆಗ ಸೂರ್ಯ ಕೇಳಿದ ತಕ್ಷಣ ಇಲ್ಲಿ ರಂಗನಾಥ್ ಅವ್ರು ಹೇಳೋ ಮಾತು ತುಂಬ ಕಠೋರವಾಗಿರುತ್ತೆ. ನೀನು ಮತ್ತು ಮೀನಾ ಮನೆ ಬಿಟ್ಟು ಹೋಗ್ಬೇಕು ಅಂತ ಕಣು ಅಂತ ಹೇಳ್ಬಿಡ್ತಾರೆ. ಆಗ ಸೂರ್ಯನಿಗೆ ಒಂದು ಕ್ಷಣ ತಡೆಯೋಕ್ಕಾಗಲ್ಲ, ಅಷ್ಟೊಂದು ನೋವಾಗುತ್ತೆ. ಆಗ ಹೇಳ್ತಾರೆ ಇಲ್ಲಿ ರಂಗನಾಥ್ ಅವರು, ನೀನು ನನ್ನ ಮಗ, ನೀನು ಮನೇಲಿಲ್ಲ ಅಂದರೆ ನಾನು ಇರ್ತೀನಿ ಕಣೋ, ಅವತ್ತೇ ನನಗೆ ಸಾವು ಕಣೋ, ಸಾವು. ಯಾವಾಗ ನನ್ನ ನೌಕರಿ ಮುಗಿಯುತ್ತೆ, ಯಾವಾಗ ನಾನು ಡ್ಯೂಟಿಯಿಂದ ಬರ್ತೀನಿ, ಯಾವಾಗ ನಾನು ರಿಟೈರ್ಮೆಂಟ್ ಆಗಿ ನಿಮ್ಮ ಜೊತೆ ಕಾಲ ಕಳಿತೀನಿ ಅಂತ ಪ್ರತೀಕ್ಷೆ ಕಾಯ್ತಿದ್ದೆ ಕಣೋ. ನಾನು ಡ್ಯೂಟಿ ಮುಗಿಸಿ ನನ್ನ ಮಗನ ಮುಖ ಯಾವಾಗ ನೋಡ್ತೀನಿ ಅನ್ನಿಸ್ತಿದ್ರೆ, ನೀನಿಲ್ಲದ ನಗು, ನೀನಿಲ್ಲದ ಸಂತೋಷ, ನೀನಿಲ್ಲದ ಖುಷಿ, ನನಗೆ ಹೆಣದ ಮೇಲೆ ಹೂ ಹಾಕಿರ್ತಾರಲ್ಲ ಆ ಲೆಕ್ಕಕ್ಕೆ ಕಣೋ ಅಂತ ರಂಗನಾಥ್ ಅವರು ನೋವಿನಿಂದ ಮಗನ ಮುಂದೆ ಹೇಳ್ತಾರೆ. ಆಗ ಆ ತಂದೆಯ ಮಾತಿನ ಪ್ರೀತಿನ ಕೇಳಿಬಿಟ್ಟು ತುಂಬಾ ನೋವು ಪಡ್ತಾರೆ ಸೂರ್ಯ ಅವರು. ಅಪ್ಪ ನನ್ನ ಸಲುವಾಗಿ ನೀನು ಯಾಕಪ್ಪ, ನಿನ್ನ ಕಟ್ಕೊಂಡು ಹೆಂಡತಿ ಶಾಂತಿ, ನಾನು ನೀವು ಸೃಷ್ಟಿ ಮಾಡಿದ ಮಗ, ನನ್ನ ಸಲುವಾಗಿ ನೀನು ಯಾಕಪ್ಪ ಶಾಂತಿನ ದೂರ ಮಾಡ್ಕೋತೀಯ ಅಂತ ಮತ್ತೂ ಒಳ್ಳೆತನ ಬಯಸ್ತಾರೆ. ಇಲ್ಲ ಕಣೋ, ನೀನಿಲ್ಲದ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರೋಲ್ಲ ಕಣೋ ಅಂತ ಇಲ್ಲಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮನೆ ಮಂದಿ ಎಲ್ಲ ತುಂಬ ನೋವು ಪಡ್ತಾರೆ, ತುಂಬ ಕಷ್ಟಪಡ್ತಾರೆ, ಎಲ್ಲರೂ ಕೂಡ ಅಳ್ತಿರ್ತಾರೆ, ತುಂಬ ಕಣ್ಣೀರಾಗ್ತಾರೆ. ಆಗ ರವಿ ಹೆಂಡತಿ ಕೂಡ ತುಂಬ ನೋವು ಪಡ್ತಿರ್ತಾರೆ, ಅವರು ಕೂಡ ಅಳ್ತಿರ್ತಾರೆ. ಆಗ ಆ ಮಾತುಗಳನ್ನ ಕೇಳಿ, ಅಪ್ಪ ಹೇಳೋ ಮಾತುಗಳನ್ನ ಕೇಳಿ ರವಿ ಕೂಡ ಓಡಿ ಬಂದುಬಿಟ್ಟು ಅಪ್ಪನ ತಪ್ಕೋತಾರೆ. ಅಪ್ಪ ಇದೆಲ್ಲ ಬಿಟ್ಬಿಡಿ ಅಪ್ಪ, ನನ್ನ ಸಲುವಾಗಿ ನಿಮ್ಮ ಶಾಂತಿನ ಇಲ್ಲಿಂದ ದೂರ ಇಡೋದು ಬೇಡ, ಆಮೇಲೆ ಕಟ್ಕೊಂಡು ಬಂದಿರೋ ಹೆಂಡತಿನ ನೀವು ನನ್ನಿಂದ ದೂರ ಮಾಡ್ಕೊಳ್ಳೋದು ಬೇಡ ಅಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಲ್ಲ ಕಣೋ ಮಗನೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಂಗನಾಥ್ ಅವರು ಹೊಡ್ತಾರೆ. ಆಗ ಎಲ್ಲರೂ ಕೂಡ ಒಂದು ಕ್ಷಣ ರವಿ ಆಗಿರ್ಬೋದು, ಮೀನಾ ಆಗಿರ್ಬೋದು, ಮತ್ತು ರವಿ ಮಿಸ್ಸಸ್ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಎಲ್ಲರೂ ಕೂಡ ಅಪ್ಪುಗೆಯಿಂದ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಹತ್ರ ಬಂದಿರ್ತಾರೆ ಸೂರ್ಯ ಮತ್ತು ಮೀನಾ. ಅಂದರೆ ಅವರು ನಿಮ್ಮ ಅಮ್ಮನ ಹತ್ರ ಮಾತಾಡಿಬಿಟ್ಟು ಏನು ಅನ್ನೋದು ಬಂದು ಹೇಳಿ ಅಂತ ಹೇಳಿರ್ತಾರಲ್ವ, ಅದಕ್ಕೆ ಅದನ್ನು ಹೇಳಕ್ಕಂತ ಬಂದಿರ್ತಾರೆ. ಏನು ನಿಮ್ಮಮ್ಮ ಒಪ್ಕೊಂಡ್ಲ? ನಮ್ಮಮ್ಮ ದೊಡ್ಡ ಅಟ್ಮಾರಿ ಸರ್, ಒಪ್ಕೋತಾನೇ ಇಲ್ಲ. ಅದು ನಾವು ಮನೆ ಬಿಟ್ಟು ಹೋಗೋದಂದ್ರೆ ನನ್ನಪ್ಪ ಬೇಡನ ಅಂತಿದ್ದಾರೆ. ನಮ್ಮ ಮನೆಯಲ್ಲಿ ಯಾರು ಕೂಡ ಒಪ್ಕೋತಿಲ್ಲ ನಾನು ಮನೆ ಬಿಟ್ಟು ಹೋಗೋದಕ್ಕೆ, ಅಪ್ಪ ಕೂಡ ಒಪ್ಕೋದಿಲ್ಲ. ಶಾಂತಿ ಅಂತೂ ನಾವು ಮನೆ ಬಿಟ್ಟು ಹೋದ್ರೇ ಕೇಸ್ ವಾಪಸ್. ಹಾಗಾದರೆ ನೀವು ದುಡ್ಡು ಅರೇಂಜ್ ಮಾಡ್ಕೊರಿ, ಅರ್ಜೆಂಟ್ ದುಡ್ಡು ಬೇಕು ಕೇಸ್ ಬಿಡ್ಸೋಕ್ಕೆ ಅಂತ ಹೇಳ್ತಾರೆ. ಈಗ ದುಡ್ಡು ಹೇಗೆ ಅರೇಂಜ್ ಮಾಡೋದು ಅಂತ ಮೀನಾ ಮತ್ತು ಸೂರ್ಯ ಈ ಕಡೆ ಬಂದು ಆಲೋಚನೆ ಮಾಡ್ತಿರ್ತಾರೆ. ಈ ಕಡೆ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತು ಅಯ್ಯೋ ಕನಕನ ಬೇರೆ ಗಂಡು ನೋಡಿದ್ವಲ್ಲ, ಅವಂಗೆ ಹಚ್ಚೋಣ ತಡಿ ಅಂತ ಹೇಳ್ತಾರೆ. ಏನು ನೀವು ಕೇಸೆಲ್ಲ CC ಕ್ಯಾಮ್ರಲ್ಲಿ ಫುಲ್ ರೆಕಾರ್ಡ್ ಆಗಿದೆ ಅಂತ ಕಳ್ಳನ ಮನೆಯಿಂದ ಹೆಣ್ಣು ತೊಗೊಂಬರೋದು, ನಾವಂತೂ ಮನೆಗೆ ಮದುವೆಗೆ ಒಪ್ಕೋದೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಇವರೆಲ್ಲ ಮಾತಾಡೋದು ಕೇಳಿ ತುಂಬ ಕೋಪ ಬಂದುಬಿಟ್ಟು ಸೂರ್ಯನಿಗೆ ಕೋಪ ಬಂದು ಸಿಕ್ಕಾಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾನೆ. ಏನೋ ನಿಂದು ತುಂಬ ಆಯಿತು ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಈ ಕಡೆ ಫೋನ್ ಹಚ್ಬಿಟ್ಟು ಕನಕನಿಗೆ ಹೇಳಕ್ಕೆ ಹೋಗ್ತಾರೆ, ಮದುವೆ ನೋಡೋಕೆ ಬಂದಿದ್ದಲ್ಲ ಮಂಜನ್ ಈ ಥರ ಆಗಿರೋದಕ್ಕೆ ಅವ್ರ ಮದುವೆ ಇವಾಗಲೇ ಹೀಗೆ, ಮುಂದೆ ಇನ್ನು ಹೇಗೆ ಬೇಡ ಅಕ್ಕ, ಈ ಸಂಬಂಧನೇ ಬೇಡ ನನಗೆ ಅಂತ ಕನಕ ಹೇಳ್ತಾರೆ. ಆಗ ಅವ್ರ ತಾಯಿ ಹೇಳ್ತಾರೆ, ಏನಮ್ಮ ಯಾಕೆ ಈ ಥರ ಮಾತಾಡ್ತಿದ್ದು, ಸುಮ್ಮನೆ ಇರು. ಹೌದಮ್ಮ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ನೀನು ಹೇಳೋದು ಕರೆಕ್ಟು ಅಂತ ಮೀನಾ ಕೂಡ ಹೇಳ್ತಾರೆ. ಇವಾಗ ಮಂಜನ್ ಬಿಡ್ಸೋಕ್ಕೆ ದುಡ್ಡು ಹೇಳಿದ್ದಾರೆ 2,00,000 ರೂಪಾಯಿ, ಅದಕ್ಕೆ ಅರೇಂಜ್ ಮಾಡ್ಕೋಬೇಕು ನಾವು, ಅದೇ ಒಂದೇ ತಲೆ ಬಿಸಿಯಾಗಿರೋದು ಇವಾಗ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಹೇಗಾದರೂ ದುಡ್ಡು ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕಾರನ್ನು ಅಡ ಇಟ್ಬಿಟ್ಟು ದುಡ್ಡು ಇಸ್ಕೊಳಕ್ಕೆ ಬಂದಿರ್ತಾನೆ. ಆವಾಗ 1,50,000 ಅವ್ರು ದುಡ್ಡು ಕೊಡ್ತಾರೆ. ಆಮೇಲೆ ಈ ಕಡೆ ಆಯಿತು ಸರ್, ನಾ ಕಾರ್ ಅಮೌಂಟು ತಿಂಗಳ ಕಟ್ಕೊಂಡು ಹೋಗ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ನಂಗೆ ದುಡ್ಡು ಕೊಟ್ಟಿದ್ರಲ್ಲ ಪುಣ್ಯ ಹತ್ತಲಿ ಸರ್ ನಿಮಗೆ ಅಂತ ಅಲ್ಲಿಂದ ಸೂರ್ಯ ಆ ದುಡ್ಡನ್ನ ತೊಗೊಂಡು ಆಚೆ ಬಂದ ತಕ್ಷಣ ಚೇತನ್ ಇರ್ತಾನಲ್ಲ, ಆ ಚೇತನ್ ಕೂಡ ದುಡ್ಡು ಕೊಡ್ತಾನೆ. ಅಲ್ಲೋ ನಿಂದೆ ನಿಂಗೆ 108 ಸಮಸ್ಯೆ, ನೀನು ಯಾಕೆ ನಂಗೆ ದುಡ್ಡು ಕೊಡ್ತೀಯ, ಕೊಡೋಕೋಬೇಡ, ನೀನು ನಂಗೆ ಮಾಡ್ರೂ ಸಹಾಯಕ್ಕೆ ಇದು ಏನೂ ಅಲ್ಲ ಕಣೋ, ಇದೊಂದು 10,000 ರೂಪಾಯಿ ತಗೋ, ಏನೂ ಆಗಲ್ಲ ಅಂತ ದುಡ್ಡು ಕೊಡ್ತಾನೆ ಚೇತನ.
ತನ್ನ ದುಡ್ಡು ಕೊಟ್ಟ ತಕ್ಷಣ 1,60,000 ಅರೇಂಜ್ ಆಗಿದೆ ಅಂತ ಮೀನಾ ಕಾಲ್ ಮಾಡ್ತಾರೆ. ಮೀನಾನ ಹತ್ರ ಬಂದ್ಬಿಟ್ಟು ಸೂರ್ಯ ಮತ್ತು ಇಲ್ಲಿ ಮೀನಾ ಇಬ್ಬರು ದುಡ್ಡನ್ನು ತೊಗೊಂಡ್ಬಿಟ್ಟು, ಸರ್ ನೀವು ಹೇಳಿದ್ರಲ್ಲ ದುಡ್ಡು ಅರೇಂಜ್ ಆಗಿದೆ ತೊಗೊಳ್ಳಿ ಸರ್ ಅಂತ ಕೊಡಕ್ಕೆ ಬರ್ತಾರೆ. ಅಲ್ಲ ಸರ್, ನೀವು ಈ ಕೇಸ್ನ ಹೇಗೆ ನನಗೆ ಗೆಲ್ತೀರ ಅನ್ನೋದೇ ಒಂಥರ ಕುತೂಹಲ ಆಗಿಬಿಟ್ಟಿದೆ. ನನ್ನ ತಾಯಿ ನೋಡಿದ್ರೆ ಕೇಸ್ ವಾಪಸ್ ತೊಗೊಳಕ್ಕೆ ತಯಾರಿಲ್ಲ, ಅದರಲ್ಲಿ ಈ ದುಡ್ಡು ತೊಗೊಂಡು ನೀವು ಹೇಗೆ ಕೇಸ್ನ ವಾಪಸ್ ತೊಗೋತೀರ ಅನ್ನೋದೇ ನನಗೆ ಒಂಥರ ವಿಚಿತ್ರ ಸವಾಲು ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಈ ಕಡೆ ಪ್ಲ್ಯಾನ್ ಮಾಡಿರ್ತಾರೆ ವಿಷ್ಣು ಸಖತ್ತಾಗಿಯೇ. ದುಡ್ಡಿನ ಆಸೆಗೆ ಬಲೆ ಬೀಳ್ತಿರೋ ಶಾಂತಿಗೆ ಈ ದುಡ್ಡನ್ನು ಕೊಟ್ಬಿಟ್ಟು ಕೇಸ್ ವಾಪಸ್ ತೊಗೊಳಕ್ಕೆ ಹೇಳಕ್ಕೆ ಹೋಗ್ತಾಯಿದ್ರೆ, ನೀವೇನಾದರೂ ಕೇಸ್ ವಾಪಸ್ ತೊಗೊಳ್ಳಿಲ್ಲ, ನೀವು ಮಾಡಿರೋ ಕುತಂತ್ರಗಳೆಲ್ಲ ನಾನು ಹೊರ ತರಬೇಕಾಗತ್ತೆ, ಈ ದುಡ್ಡನ್ನು ನೀವು ತೊಗೊಳ್ಳೇಬೇಕು ಅಂತ ವಿಷ್ಣು ಸಹ ಪ್ಲ್ಯಾನ್ ಮಾಡಿರ್ತಾರೆ. ಇದು ಸೂರ್ಯಗೆ ಮೀನಾಗೆ ಗೊತ್ತಿಲ್ಲ. ನಾಳಿನ ಸಂಚಿಕೆ ತುಂಬಾ ಕುತೂಹಲಕಾರಿಯಾಗಿ ಮೂಡಿ ಬರಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.